ಮಾತಾಡೋದ್ರಿಂದ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು, ಯಾವ ಥರ ಮಾತಾಡಬೇಕು, ಎಷ್ಟು ಸಮಾಧಾನವಾಗಿ ಮಾತಾಡಬೇಕು ಅನ್ನೋದನ್ನು ಬುದ್ಧರಿಂದ ಬೌದ್ಧಿಸ್ಟರಿಂದ ನಾವು ಕಲಿಬೇಕು ಅಂತ. ಮಾತಾಡೋದ್ರಿಂದ ಅವರ ಎನರ್ಜಿ ಡ್ರೈ ಮಾಡ್ಕೊಳ್ತಾ ಇದ್ದಾರೆ, ಅವರ ಶಿಸ್ತಿನ ಅಭಾವ ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಈಗ ಯಾರು ಜಾಸ್ತಿ ಮಾತಾಡ್ತಾ ಇರ್ತಾರೆ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವರ ವ್ಯಕ್ತಿತ್ವ ಯಾಕೋ ಅಷ್ಟು ಸ್ಟ್ರಾಂಗ್ ಇಲ್ಲ. ಈಗ ನಾವು ನೀವು ಎಲ್ಲ ಯೋಚನೆ ಮಾಡಬೇಕು, ಅದೇನೆಂದರೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಮೌನವಾಗಿರುವ ಶಪಥವನ್ನು ಮಾಡಿ. ಸೈಲೆಂಟಾಗಿರೋದಕ್ಕೆ ಪ್ರಾಮಿಸ್ ಮಾಡಬೇಕಂತೆ, ನಾವು ಪ್ರತಿಜ್ಞೆ ಮಾಡಬೇಕಂತೆ. ಸೈಲೆಂಟಾಗಿರೋದಕ್ಕೂ ನಾವು ಪ್ರತಿಜ್ಞೆ ಮಾಡಬೇಕಾ ಅಂತ ಕೇಳೋದಾದರೆ, ಯಾಕೆ ಮಾಡಬೇಕು, ಯಾರು ಮಾಡ್ತಾಯಿದ್ರು, ಮಾಡೋದ್ರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನೋದನ್ನು ಈ ಒಂದು ಚಾಪ್ಟ್ರಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ತುಂಬ ಮಾತಾಡ್ತಾನೆ ಇರ್ತೀವಿ, ಬಟ್ ಮಾತಾಡೋದ್ರಿಂದ ಏನೆಲ್ಲ ಲಾಸ್ ಆಗ್ತಾ ಇದೆ, ಮಾತಾಡೋದ್ರಿಂದ ಏನೆಲ್ಲ ಎನರ್ಜಿ ಡ್ರೈ ಆಗ್ತಾ ಇದೆ, ಅದೇ ನಾವು ಮೌನವಾಗಿರೋದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಬೇಗ ನಮ್ಮ ಕೆಲಸಗಳು ಈಡೇರುತ್ತೆ ಅನ್ನೋದನ್ನು ರಾಬಿನ್ ಶರ್ಮಾ ಅವರು ತಿಳಿಸಿದ್ದಾರೆ. ಸೊ ಏನಿದು ಅಂತ ನೋಡೋಕ್ಕೆ ಹೋದರೆ, ಮೌನವಾಗಿರೋದ್ರಿಂದ ಆಂತರಿಕ ಬಲ ಮತ್ತು ದೃಢತೆ ಜಾಸ್ತಿ ಆಗುತ್ತಂತೆ. ಯಾರು ಮೌನವಾಗಿರ್ತಾರೆ ಅವರ ಸಂಕಲ್ಪ ಶಕ್ತಿ ಹೆಚ್ಚಾಗಿರುತ್ತಂತೆ. ಯಾವಾಗ ಸಂಕಲ್ಪ ಶಕ್ತಿ ಹೆಚ್ಚಾಗಿರುತ್ತೆ ಅವರು ಬೇರೆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ. ಅಂದರೆ ಸೈಲೆಂಟಾಗಿರೋರು ಈವನ್ ಫಿಸಿಕಲಿ ಕೂಡ ಅವರು ಫಿಟ್ ಆಗಿರ್ತಾರೆ ಅಂತ ಹೇಳ್ಬೋದು. ಹಾಗಂತ ಸೈಲೆಂಟಾಗೇ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ನಾವು ಹೇಗೆ ಅನಾವಶ್ಯಕವಾಗಿ ಮಾತಾಡ್ತಾ ಇದ್ದೀವಿ, ಎಷ್ಟು ನಮ್ಮ ಮಾತು ಎಷ್ಟಿರುತ್ತೆ, ಅದು ಬಿಟ್ಟು ಎಕ್ಸ್ಟ್ರಾ ಏನೆಲ್ಲ ಮಾತಾಡ್ತಾ ಇದ್ದೀವಿ, ಆ ರೀತಿ ಮಾತಾಡೋದ್ರಿಂದ ನಾವೇ ತೊಂದರೆಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದು. ಆ್ಯಂಡ್ ಇಲ್ಲೇನಂತ ಅಂದರೆ, ಬುದ್ಧಿಸ್ಟ್ ಅಂತ ಏನು ಹೇಳ್ತೀವಿ, ಸೊ ಬೌದ್ಧರು ಸಾಮಾನ್ಯವಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾರಂತೆ. ಯಾಕೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ, ಇಲ್ಲಿ ಅವ್ರಿಗೆ ಗೊತ್ತಂತೆ ಹೆಚ್ಚು ಮಾತಾಡೋದ್ರಿಂದ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು, ಯಾವ ಥರ ಮಾತಾಡಬೇಕು, ಎಷ್ಟು ಸಮಾಧಾನವಾಗಿ ಮಾತಾಡಬೇಕು ಅನ್ನೋದನ್ನು ಬುದ್ಧರಿಂದ ಬೌದ್ಧಿಸ್ಟರಿಂದ ನಾವು ಕಲಿಬೇಕು ಅಂತ. ಅಂದರೆ ಅವರು ಎಂಥ ಸಮಸ್ಯೆ ಆಗಿರಲಿ, ಎಂಥ ಸವಾಲಾಗಿರಲಿ, ಅವ್ರು ಹೇಗೆ ಅದನ್ನು ಮೌನದಿಂದ ಅದನ್ನು ಏನು ಹೇಳ್ತಾರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತಾರೆ ಅನ್ನೋದನ್ನು ಇಲ್ಲಿ ನೋಡ್ತಾ ಇರೋದು. ಇವರು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರಂತೆ. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಬಟ್ ಇವತ್ತು ಎಷ್ಟೋ ಜನ ತುಂಬ ಮಾತಾಡ್ತಾ ಇದ್ದಾರೆ ಆ್ಯಂಡ್ ಮಾತಾಡೋದ್ರಿಂದ ಅವರ ಎನರ್ಜಿ ಡ್ರೈ ಮಾಡ್ಕೊಳ್ತಾ ಇದ್ದಾರೆ, ಅವರ ಶಿಸ್ತಿನ ಅಭಾವ ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಈಗ ಯಾರು ಜಾಸ್ತಿ ಮಾತಾಡ್ತಾ ಇರ್ತಾರೆ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವರ ವ್ಯಕ್ತಿತ್ವ ಯಾಕೋ ಅಷ್ಟು ಸ್ಟ್ರಾಂಗ್ ಇಲ್ಲ, ಅಥವಾ ಇವರು ಒಳಗಡೆ ಇನ್ನೂ ಡಿಸಿಪ್ಲಿನ್ ಆಗಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಯಾವ ವ್ಯಕ್ತಿ ಡಿಸಿಪ್ಲಿನ್ ಆಗಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ಆ ವ್ಯಕ್ತಿಯ ಮಾತುಗಳಿಂದ ಕೂಡ ನಾವು ತಿಳ್ಕೊಬೋದು ಅಂತ. ಈಗ ನಾವು ನೀವು ಎಲ್ಲ ಯೋಚನೆ ಮಾಡಬೇಕು, ಅದೇನೆಂದರೆ ನಾವು ಏನು ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ಟೋನಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಅನ್ನೋದ್ರ ಜೊತೆಗೆ ಎಲ್ಲಿ ಮಾತಾಡಬಾರ್ದು ಅನ್ನೋದು ಕೂಡ ಕಲ್ತ್ಕೋಬೇಕು. ಆ್ಯಂಡ್ ಇದಕ್ಕೆ ಯಾಕೆ ಇವರು ಶಪಥ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ, 7 days ಒಂದು ಚಾಲೆಂಜ್ನ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ರಾಬಿನ್ ಶರ್ಮಾ ಅವರ ಬುಕ್ಕಲ್ಲಿ ನಾವು ನಾರ್ಮಲಿ ನೋಡಿದ್ದೀವಿ, ಲೈಕ್ ಬೆಳಗ್ಗೆ ಎದ್ದೇಳೋದೊಂದು ಚಾಲೆಂಜ್ ಆಗಿರ್ಬೋದು, ಡೈರಿ ಬರೆಯೋದೊಂದು ಚಾಲೆಂಜ್ ಆಗಿರ್ಬೋದು, ಈ ಥರ ಸಾಕಷ್ಟು ಚಾಲೆಂಜಸ್ನ ಕೊಡ್ತಾ ಬಂದರು ನಮ್ಮ ಲೈಫ್ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ನಾವೇನೆಲ್ಲ ಅಳವಡಿಸ್ಕೋಬೇಕು ಅಂತ ಹೇಳಿ. ಅದರಲ್ಲಿ ಇವರೇನು ಹೇಳ್ತಿದ್ದಾರೆ ಅಂದರೆ, 7 ದಿನಗಳ ಕಾಲ ಪ್ರತಿದಿನ ಒಂದೇ 1 ಗಂಟೆ ಆದರೂ ಪರವಾಗಿಲ್ಲ ಮೌನವಾಗಿರೋದಕ್ಕೆ ನಾವು ಪ್ರಾಮಿಸ್ ಮಾಡ್ಕೋಬೇಕಂತೆ. ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಈ 1 hour ಮಾತಾಡಲ್ಲ ಅಂತ ಸೆಟ್ ಮಾಡಬೇಕಂತೆ. ಹಾಗೂ ನಮಗೆ ಮಾತಾಡೋ ಅಂಥ ಒಂದು ಟೈಮ್ ಬಂತು ಅಂತ ಅಂದರೆ ಅದಕ್ಕೆ ನಾವು ನೇರವಾಗಿ ಉತ್ತರ ಕೊಡಬೇಕಂತೆ. ಎಷ್ಟು ಬೇಕಷ್ಟು ನೇರವಾಗಿ ಉತ್ತರ ಕೊಡಬೇಕಂತೆ. ಅದು ಬಿಟ್ಬಿಟ್ಟು ನಿನ್ನೆ ರಾತ್ರಿ ಏನು ತಿಂದೆ ಅನ್ನೋದ್ರಿಂದ ಹಿಡಿದು ನಾಳೆ ರಜೆಗೆ ನಾವು ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ಗೆ ಎಲ್ಲಿ ಹೋಗ್ತೀವಿ ಅನ್ನೋವರೆಗೂ ಕೂಡ ನಾವು ಮಾತಾಡ್ತಾ ಇರಬಾರ್ದು ಅಂತ. ನಾವು ಹಾಗೆ ಅಲ್ವಾ, ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲೋ ಸ್ಟಾರ್ಟ್ ಮಾಡಿ ಎಲ್ಲೋ ಹೋಗಿ ನಿಲ್ಲುತ್ತೆ. ಫೈನಲಿ ನಾವೇನು ಮಾತಾಡ್ತಾ ಇದ್ವಿ, ಯಾಕೆ ಮಾತು ಶುರು ಮಾಡಿದ್ವಿ ಅನ್ನೋದೇ ಮರ್ತು ಹೋಗಿರುತ್ತೆ. ಅದಕ್ಕೋಸ್ಕರ ಯಾರು ಈ ಮೌನವನ್ನು ನಾವು ಅಟ್ಲೀಸ್ಟ್ ದಿನದಲ್ಲಿ 1
ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಇರ್ತಾರೆ, ಅವರು ಹೆಚ್ಚು ಬಲಿಷ್ಠರಾಗಿರ್ತಾರಂತೆ. ಹಾಗೆ ಇದು ನಮ್ಮೊಳಗಡೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಫಿಟ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತಂತೆ. ಹಾಗಿದ್ರೆ ನಾವು ಕೂಡ ಎಷ್ಟೊಂದು ಮಾತಾಡ್ತಾ ಇರ್ತೀವಿ ಅಲ್ವಾ, ಬೇಡವಾಗಿರೋದು ಮಾತಾಡ್ತಾ ಇರ್ತೀವಿ, ಆ್ಯಂಡ್ ಬೇಕಾಗಿರೋದು ಕೂಡ ಎಷ್ಟು ಬೇಕಷ್ಟು ಮಾತಾಡ್ತಾ ಇರಲ್ಲ, ತುಂಬ ಮಾತಾಡ್ತಾ ಇರ್ತೀವಿ. ಹಾಗಾಗಿ ಇವತ್ತಿಂದ ನಾವೆಲ್ಲರೂ ಒಂದು ಚಾಲೆಂಜ್ ತಗೊಳ್ಳೋಣ, ದಿನಕ್ಕೆ 1 ಅವರ್ ಸೈಲೆಂಟ್ ಆಗಿರೋದಕ್ಕೆ ಪ್ರಾಮಿಸ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.